ನಮಸ್ಕಾರ. CBS ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗುರುವೆ ನಿನ್ನಾಟ ಬಲ್ಲವು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವು ಯಾರ್ಯಾರೋ. ನಾಗಪ್ಪ ತಾತನವರ 21ನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮ ಇರುತ್ತದೆ. 8/4/2025 ಅಂದರೆ ನಾಳೆ ಮಂಗಳವಾರ 8ನೇ ತಾರೀಕು, ನಾಳೆ ಮಂಗಳವಾರ ತಾತನ ಪುಣ್ಯತಿಥಿ ಇರುತ್ತದೆ. ಅದೇ ರೀತಿ ಭಕ್ತರು ತಾತನದ ಒಂದು ಮೂರ್ತಿ, ಹೊಸದ ಒಂದು ಮೂರ್ತಿನೇ ಮಾಡಿಸಿದ್ದಾರೆ. ಅದನ್ನು ಮೂರ್ತಿ ಸ್ಥಾಪನೆ ಐತೆ ನಾಳೆ ಬೆಳಗ್ಗೆ 7ರಿಂದ 9 ಗಂಟೆ ಒಳಗೆ ತಾತನ ಮೂರ್ತಿ ಸ್ಥಾಪನೆ ನೋಡಲಿಕ್ಕೆ ನಾಪ್ತಾಗ್ತಿತ್ತು. ಆಮೇಲೆ ತಾತನಿಗೆ ಭಕ್ತರಿಗೆ ಬಂದಂಥ ಭಕ್ತಗಳಿಗೆ ಪ್ರಸಾದ ವ್ಯವಸ್ಥೆ ಇರುತ್ತದೆ. ನಾಳೆ ಗಂಗಾವತಿ ತಾಲೂಕು, ಕೊಪ್ಪಳ ಜಿಲ್ಲೆ ಜನಾಂಗ ಎಲ್ಲರೂ ಬಂದು ತಾತನ ಒಂದು ಪೂಜೆ, ಒಂದು ಆಶೀರ್ವಾದ ಪಡ್ಕೊಂಡು ತಾತನ ಪ್ರಸಾದ ತಗೊಂಡೋಗಿ ನಿಮ್ಮ ಆರೋಗ್ಯ ಪರಿಸ್ಥಿತಿಗೆ ಏನಾದರೂ ತೊಂದರೆ ಐತೆ ಬಂದು ತಾತನದರ ಪಾದಕ್ಕೆ ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ತಾತನ ಪಾದಕ್ಕೆ ಹಾಕಿ ಆತನಲ್ಲಿರೋ ನೀರು ದಾರ ಸೇವನೆ ಮಾಡಿ ನಿಮ್ಮ ಆರೋಗ್ಯಕ್ಕೆ ಪರಿಹಾರ ಸಿಗುತ್ತೆ. ಬಂದು ತಾತನದು ಒಂದು ಆಶೀರ್ವಾದ ಪಡ್ಕೊಂಡು ನಿಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಿ. ಇದು ಪ್ರತಿ ವರ್ಷ ಈ ಒಂದು ಪುಣ್ಯತಿಥಿ ಕಾರ್ಯಕ್ರಮ ಈ ಒಂದು ಕೃಷ್ಣಪ್ಪ ಉಪ್ಪಾರು ಇವರು ಒಂದು ಸೇವೆಯನ್ನು ಸಲ್ಕೊಂತ ಬಂದರೆ ಭಕ್ತರು, ಎಲ್ಲ ಭಕ್ತರು ಸೇರಿ ಇದನ್ನು ಕಾರ್ಯಕ್ರಮ ನಡೆಸ್ತಾರೆ. ಇಲ್ಲಿ ಹಲವಾರು ಭಕ್ತರು ಬಂದು ತಮ್ಮ ತಿಳಿದಂಥ ಸೇವೆಯನ್ನು ಮಾಡ್ತಾರೆ. ಒಬ್ಬರು ಕಸ ಹೊಡಿತಾರೆ, ಒಬ್ಬರು ನೀರು ಹೊಡಿತಾರೆ, ಒಬ್ಬರು ಪೂಜೆ ಮಾಡ್ತಾರೆ. ಅವರವರ ಒಂದು ಭಕ್ತಿ ಅನುಸಾರವಾಗಿ ಅವರವ್ರ ಸೇವೆ ಮಾಡಿ ತಾತನ ಒಂದು ಆಶೀರ್ವಾದ ಒಂದು ಪಡ್ಕೊಂಡು ಅವರು ಬರೋದ ಕಾರಣ ಏನಂದರೆ ಅವರಿಗೆ ಪರಿಸ್ಥಿತಿ, ಅವರ ಆರೋಗ್ಯ ಪರಿಸ್ಥಿತಿ ಸರಿಗಿಲ್ಲದ ಕಾರಣವಾಗಿ ಇಲ್ಲಿ ಬಂದು ತಾತನ ಹತ್ರ ನಡ್ಕೊಂಡು ತಾತನ ನೀರು ತಗೊಳ್ಳೋದು, ದಾರ ಹಾಕ್ಸ್ಕೊಂಡು ಹೋಗಿ ಅವರು ಆರೋಗ್ಯವಾಗಿದ್ದಾರೆ. ಆ ಕಾರಣಕ್ಕಾಗಿ ಬಂದು ತಾತನ ನಾವು ಸ್ವಲ್ಪ ಸೇವೆ ಮಾಡೋಣ ಅಂತ ಬರ್ತಾರೆ ಭಕ್ತರು. ಇದೊಂದೇ ಅಲ್ಲದೆ ನಮ್ಮ ಕರ್ನಾಟಕದ ಒಂದು ಬೇರೆ ಬೇರೆ ಜಿಲ್ಲೆಯಿಂದನೂ ಈ ತಾತನ ಒಂದು ಪುಣ್ಯತಿಥಿಗೆ ನಾಳೆ ಭಕ್ತರು ಬರ್ತಾರೆ. ಇದು ಚಳವಳಿ ತಿಳ್ಕೊಂಡು ಏನು ಬಂದು ಆಗೋದಿಲ್ಲ. ಆದರೂ ಎಲ್ಲರೂ ಬಂದು ಇದ್ರ ಪ್ರಸಾದ ಸ್ವೀಕಾರ ಮಾಡಬೇಕಾಗಿ ರೈತರಲ್ಲಿ ಕೂಡ ಮನವಿ ಮಾಡ್ಕೊಳ್ತಿದ್ದೀನಿ. ನಾನು ಎಲ್ಲ ಜನರಲ್ಲಿ ಮನವಿ, ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಅವರ ಕೃಪಾ ಆಶೀರ್ವಾದಕ್ಕಾಗಿ ಎಲ್ಲರೂ ತಾವು ಭಕ್ತಾದಿಗಳು ಬರಬೇಕು. ಮತ್ತು ಈ ಒಂದು ಬಲಭೀಮೇಶ್ವರ ಮೂರ್ತಿ, ಹನುಮಾನ್ ಜೀವನ ಮೂರ್ತಿ ಕೂಡ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದು ಕೂಡ ಎಲ್ಲ ಭಕ್ತರು ಅಲ್ಲಿ ಒಂದು ಇದು ಮಾಡ್ಬೇಕಂತೇಳಿ ತಮ್ಮಲ್ಲಿ. ಈಗ ನಾಳೆ ರೈತರು ಕರೆ ಕೊಟ್ಟರೆ ಬಂದ್, ಈ ಬಂದ್ ಸಲುವಾಗಿ ನಾಳೆ ಕಾರ್ಯಕ್ರಮ ನಡೀತೈತೋ ಗೊತ್ತಿಲ್ಲ. ಆದ್ರೆ ನೀವು ಈ ಕಾರ್ಯಕ್ರಮ ನಡೆಸ್ತಿದ್ದೀರಿ ಸರ್. ಯಾಕಂದ್ರೆ ಬಂದ್ ಆಚರಣೆ ಇರೋದ್ರಿಂದ ನಾಳೆ ರೈತ ಇದ್ರು ಕೂಡ ನಾವು ಈ ಒಂದು ನಾವು ಪ್ರತಿಯೊಂದು ವರ್ಷ ಕಾಲ ನಾವು ಮಾಡ್ತಕ್ಕಂಥ ಪುಣ್ಯತಿಗೆ ನಾವು ಮಾಡೇ ಮಾಡ್ತಿದ್ವಿ. ಇದಕ್ಕೆ ಯಾವುದೇ ರೀತಿಯಿಂದ ಅಡ್ಡಿ ಆಗಂಗಿಲ್ಲ.